ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗಿರೋದು ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಬಿಸಿಲಿರುವ ನಾಯಕನಹಟ್ಟಿಗೆ. ನಾವೇನಿಲ್ಲಿ ಬಿಸಿಲು ನೋಡೋಕೆ ಹೋಗಿರಲಿಲ್ಲ, ನಮ್ಮ ರಿಲೇಟಿವ್ ಮದುವೆ ಇತ್ತು, ಅದಕ್ಕಂತ ಹೋಗಿದ್ವಿ. ಅಲ್ಲಿ ಮದುವೆ ಮುಗಿದ್ಮೇಲೆ ಇಲ್ಲಿ ತಿಪ್ಪೇರುದ್ರ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದ್ವಿ. ನನ್ನ ಮುಂದೆ ಒಕ್ಕದಾರಲ್ಲ ಇವರು ನನ್ನ ತಮ್ಮಂದರು ಮತ್ತು ನಮ್ಮ ಅಕ್ಕ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಫ್ರೆಂಡ್ಸ್, ನಾನು ಸ್ಪೆಕ್ಟ್ ಹಾಕ್ತಿಲ್ಲ, ಅದಕ್ಕೆ 4 ಗಂಟೆ ಮೇಲೆ ನಮ್ಮ ಅಕ್ಕ ಕಣ್ಣು ಕಾಣಲ್ಲ ಅಂತ ಹೇಳ್ಕೊಂತ ಹೋಗ್ಕದಾರ ನೋಡ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬರಿಗೆ 4 ಗಂಟೆ ಮೇಲೆ ಕಣ್ಣು ಕಾಣಲ್ಲ. ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ಹಾಗೆ ದೇವ್ರದ್ದು ಸನ್ನಿಧಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಎಲ್ಲ ಕೂತಿದ್ದೀವಿ ನೋಡ್ರಿ. ದರ್ಶನ ಮುಗಿಸ್ಕೊಂಡು ಬಂದು ನಮ್ಮಮ್ಮ ಎಲ್ಲರನೆಗೂ ಕುಂಕುಮ ಇಡ್ತಿದ್ದಾಳೆ. ನಾವು ದೇವರಲ್ಲಿ ಎಲ್ಲರೂ ಕೂತ್ಕೊಂಡು ಬೇಡ್ಕೊತಾ ಇದ್ದಾರೆ ಫ್ರೆಂಡ್ಸ್. ನಾಯಕನಹಟ್ಟಿಲಿ ಹೊರಮಠ ಒಳಮಠ ಅಂತ 2 ದೇವಸ್ಥಾನ ಇದ್ದಾವೆ. ನಾವಿಲ್ಲಿ ಬಂದಿರೋದು ಹೊರಮಠದಲ್ಲಿ. ಕರ್ನಾಟಕದಲ್ಲಿ ಬೇರೆ ದೇವಸ್ಥಾನದಲ್ಲೆಲ್ಲ ಈ ಥರ ದೇವ್ರನ್ನ ಫೋಟೋ ತೆಗಿಕ್ಕೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಎಲ್ಲೂ ಅಲೋ ಮಾಡಲ್ಲ. ಬಟ್ ಇಲ್ಲಿ ಯಾರೂ ಕೂಡ ಏನೂ ರಿಸ್ಟ್ರಿಕ್ಟ್ ಮಾಡ್ತಿಲ್ಲ. ನಾವು ಆರಾಮಾಗಿ ದೇವ್ರ ಹತ್ರ ಫೋಟೋ ಮತ್ತು ವಿಡಿಯೋ ಎಲ್ಲ ತಗೊಂಡ್ವಿ ನೋಡಿ. ಎಲ್ಲರೂ ಕುತ್ಕೊಂಡು ದೇವ್ರನ್ನ ಏನೇನು ಬೇಡ್ಕೊತಿದ್ದಾರೆ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಕೇಳಿದ್ರೆ ಯಾರೂ ಹೇಳಿಲ್ಲ, ಆದರೆ ಬೇಡ್ಕೊತ ಕುತ್ಕೊಂಡಿದ್ದಾರೆ ಫ್ರೆಂಡ್ಸ್. ವೀಡಿಯೋ ಅಷ್ಟು ಕ್ಲಿಯರ್ ಆಗಿಲ್ಲ, ನನ್ನ ಫೋನ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ, ಹಂಗಾಗಿ ವೀಡಿಯೋ ಸ್ವಲ್ಪ ಬ್ಲರ್ ಆಗಿರ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ. ಮುಂದೆ ನಾನು ಯಾವಾಗಾದರೂ ಹೊಸ ಫೋನ್ ತಗೊಂಡ್ರೆ ಆವಾಗ ವೀಡಿಯೋ ಇನ್ನೂ ಚೆನ್ನಾಗಿ ಬರ್ತೈತಿ. ಆ್ಯಂಡ್ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ದೇವಸ್ಥಾನನ ಒಂದು ರೌಂಡು ಪ್ರದಕ್ಷಿಣೆ ಹಾಕಕ್ಕಂತ ಹೋದ್ವಿ. ಆ್ಯಂಡ್ ಈ ದೇವಸ್ಥಾನದಲ್ಲಿ ತುಂಬ ದೊಡ್ಡ ತೇರಿದೆ. ನಾನು ತೇರನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಈ ದೇವಸ್ಥಾನದಲ್ಲಿ ಬೆಳ್ಳಿ ತೇರೇ ಐತೆ. ಮರದ ತೇರು ಬೇರೆ ಇದೆ, ಬೆಳ್ಳಿ ತೇರು ಬೇರೆ ಇದೆ. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ನಡೀತತಿ. ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಪ್ರತಿ ಬಾರಿ ಬಂದು ಸೇರ್ತಾರೆ. ನೀವು ಕೂಡ ಈ ದೇವಸ್ಥಾನನ ವಿಸಿಟ್ ಮಾಡಿ.